ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಬ್ಬಡಲ ಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ. ಮೊಗೆಕಾಯಿ ಅಂತ ಕಾಣುವ ಈ ಇಬ್ಬಡಲ ಹಣ್ಣನ್ನು ಪಾಯಸ ಅಥವಾ ಹಾಗೆ ಬೆಲ್ಲಕ್ಕೆ ಹಾಕೊಂಡು ತಿನ್ನಲಿಕ್ಕೆ ಬಳಸ್ಕೊಳ್ತಾರೆ. ಇದು ತುಂಬ ದಿನ ಇಡಲಿಕ್ಕೆಲ್ಲ ಬರೋದಿಲ್ಲ. ಈಗ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಸಿಪ್ಪೆ ಹಾಗೂ ಬೀಜವನ್ನು ಕಂಪ್ಲೀಟಾಗಿ ತೆಕ್ಕೊಳ್ಳೋಣ. ಇದು ತುಂಬ ಹಣ್ಣಾಗಿದ್ದರಿಂದ ಸಿಪ್ಪೆ ತಾನಾಗೆ ಬಿಡುತ್ತೆ. ಬರಲಿಲ್ಲ ಅಂದರೆ ಚಾಕುವಿನಿಂದ ತಕ್ಕೊಳ್ಳೋಣ. ಈಗ ಬೀಜನ ತೆಕ್ಕೊಳ್ಳೋಣ. ಬೀಜನ ತೆಕ್ಕೊಂಡು ತಗೊಂಡಿದ್ದೀನಿ. ಇದನ್ನು ಸಣ್ಣ ತುಂಡು ಮಾಡೋದೇನು ಬೇಡ, ಅದು ಹೇಗಿದೆಯೋ ಹಾಗೆ ಬಿಡೋಣ. ಯಾಕಂದರೆ ತುಂಬ ಸಣ್ಣ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಇದಕ್ಕೆ ಬೆಲ್ಲನ 1.5 ಹುಟ್ಟು ಹಾಕ್ಕೊಳ್ಳೋಣ. ಇದಕ್ಕೀಗ 2 ಟೇಬಲ್ ಸ್ಪೂನ್ ಕಾಯಿ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಬಲ್, ಯಾಕಂದರೆ ಅದು ತುಂಬ ನೀರು ಹೊಡೆಯೋದ್ರಿಂದ ಕಾಯಿ ಹಾಲು ಹಾಕಲೇಬೇಕಂತೇನಿಲ್ಲ. ಈಗ ಅದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. 6 ಏಲಕ್ಕಿನ ಸಿಪ್ಪೆ ಬಿಡಿಸ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡಿರೋದು. ಇದಕ್ಕೀಗ 1 ಸ್ಪೂನ್ ತುಪ್ಪನ ಹಾಕ್ಕೊಂಡ್ರೆ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಇಬ್ಬಡಲ ಹಣ್ಣು ಪಾಯಸ ಮುಗೀತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀಟಾಗಿ ಕಲಸಿ ಲೋಟಕ್ಕೆ ಹಾಕಿ ಸರ್ವ್ ಮಾಡಿ. ಇದು ಕೇವಲ ಒಂದು ಸೀಸನಲ್ಲಿ ಮಾತ್ರ ಸಿಗತ್ತೆ. ಇದಕ್ಕೆ ಎಕ್ಕಾರ ಹಣ್ಣು ಅಂತ ಕೂಡ ಹೇಳ್ತಾರೆ. ಮಾರ್ಕೆಟಲ್ಲಿ ಸಿಕ್ಕರೆ ಈ ಹಣ್ಣನ್ನು ನೀವು ತಗೊಬಂದು ಪಾಯಸ ಮಾಡಿ ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.